And welcome to Daily Current Affairs class. In this class, we will discuss about the ಶಾಂತಿ ಮಸೂದೆ 2025. ಸೊ ಈ ಒಂದು ಟಾಪಿಕ್ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಪರೀಕ್ಷಾ ದೃಷ್ಟಿಯಿಂದ GS ಪೇಪರ್ 2 ಅಡಿಯಲ್ಲಿ ಸರ್ಕಾರದ ನೀತಿ ಸಂಸತ್ತು ನಿಯಂತ್ರಣಕ್ಕೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಹಾಗೆ GS ಪೇಪರ್ 3 ಅಡಿಯಲ್ಲಿ ಇದು ಇಂಧನ ಭದ್ರತಾ ಪರಿಸರ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಹಾಗೆ ಎಸ್ಸೆ ಅಂತ ಬಂದಾಗ ದೇಶದ ಒಂದು ಭದ್ರತೆ ಮತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಹಾಗೆ ಇದು ಪ್ರಿಲಿಮ್ ಪರ್ಸ್ಪೆಕ್ಟಿವಲ್ಲಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಎಥಿಕ್ಸ್ಗೆ ಕೂಡ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಹಾಗಿದ್ರೆ ಈ ಒಂದು ಮಸೂದೆ ಯಾವ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಅನ್ನೋದು ನೋಡೋಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟವು ಅಣುಶಕ್ತಿ ಮಸೂದೆ 2025ಕ್ಕೆ ಅನುಮೋದನೆಯನ್ನು ನೀಡಿದೆ. ಸೊ ಈ ಮೂಲಕ ಈ ಒಂದು ಮಸೂದೆ ಇತ್ತೀಚೆಗೆ ಲೋಕಸಭೆಯಲ್ಲಿ ಏನಾಗಿದೆ, ಅಂಗೀಕಾರವೂ ಕೂಡ ಆಗಿದೆ. ಲೋಕಸಭೆಯಲ್ಲಿ ಇದು ಅಂಗೀಕಾರವೂ ಕೂಡ ಆಗಿದೆ. ಸೊ ಈ ಒಂದು ಅಣುಶಕ್ತಿ ಮಸೂದೆ 2025ಕ್ಕೆ ಶಾಂತಿ ಮಸೂದೆ ಅಂತ ಹೇಳಿ ಹೆಸರಿಡಲಾಗಿದೆ. ಸೊ ಇಲ್ಲಿ ಶಾಂತಿ ಅಂತಂದರೆ ಇಲ್ಲಿ ಎಸ್ ಫಾರ್ ಸಸ್ಟೈನೇಬಲ್, ಎಚ್ ಹಾರ್ನೆಸಿಂಗ್ ಆ್ಯಂಡ್ ಎ ಫಾರ್ ಅಡ್ವಾನ್ಸ್ಮೆಂಟ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಹೇಳಿ. ಸೊ ಇದಕ್ಕೆ ಸಂಕ್ಷಿಪ್ತವಾಗಿ ಶಾಂತಿ ಅಂತ ಹೇಳಿ ಕರೆಯಲಾಗತ್ತೆ ಎಂಬ ಹೆಸರನ್ನು ಈ ಒಂದು ಅಣುಶಕ್ತಿ ಮಸೂದೆಗೆ ಇಡಲಾಗಿದೆ. ಸೊ ಈ ಒಂದು ಮಸೂದೆಯ ಪ್ರಮುಖ ಅಂಶಗಳನ್ನು ನೋಡೋದಾದ್ರೆ, ಸೊ ಮೊದಲನೇದಾಗಿ ಇದರ ಹಿನ್ನೆಲೆಯನ್ನು ತಿಳ್ಕೊಳ್ಳೋಣ. ಯಾಕೆ ಈ ಒಂದು ಮಸೂದೆಯನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನೋಂಥದ್ದನ್ನು. ಸೊ ಇಲ್ಲಿ ಭಾರತದಲ್ಲಿ ಅಣುಶಕ್ತಿ ಕ್ಷೇತ್ರ 60ಕ್ಕೂ ಹೆಚ್ಚು ವರ್ಷಗಳಿಂದ ಸಂಪೂರ್ಣವಾಗಿ ಸರ್ಕಾರದ ನಿಯಂತ್ರಣದಲ್ಲಿತ್ತು. ಸೊ ಏನಿವಾಗ ಈ ಒಂದು ಪರಮಾಣು ವಿದ್ಯುತ್ ಕ್ಷೇತ್ರ ಏನಿದೆ, ಸೊ ಈ ಒಂದು ಕ್ಷೇತ್ರವನ್ನು 60ಕ್ಕೂ ಹೆಚ್ಚಿನ ಒಂದು ವರ್ಷಗಳ ಕಾಲ ಇದನ್ನು ಸಂಪೂರ್ಣವಾಗಿ ಇದು ಸರ್ಕಾರದ ನಿಯಂತ್ರಣದಲ್ಲಿ ಇತ್ತು. ಸರ್ಕಾರದ ನಿಯಂತ್ರಣದಲ್ಲಿದ್ದಂಥ ಕ್ಷೇತ್ರ ಇದು. ಅಂದರೆ ಇದಕ್ಕೆ ಹೆಚ್ಚಿನ ಒಂದು ಕಟ್ಟುನಿಟ್ಟಿನ ಒಂದು ನಿಯಂತ್ರಣ ಮತ್ತು ಹೆಚ್ಚಿನ ರಹಸ್ಯತೆಯಿಂದ ಕೂಡಿದಂಥ ಕ್ಷೇತ್ರ ಇದಾಗಿದೆ, ಪರಮಾಣು ವಿದ್ಯುತ್ ಕ್ಷೇತ್ರ. ಹಾಗೆ ಇಲ್ಲಿ ಅಣುಶಕ್ತಿ ಇಲಾಖೆ, ಡಿಪಾರ್ಟ್ಮೆಂಟ್ ಆಫ್ ಅಟೋಮಿಕ್ ಎನರ್ಜಿ ಅಂತ ಬರುತ್ತೆ. ಹಾಗೆ NPCIL ಅಂತಂದರೆ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಹೇಳಿ. ಸೊ ಇವುಗಳು ಏನು ಮಾಡ್ತಾ ಇದ್ವು ಅಂತಂದರೆ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದವು. ಯಾವುದಕ್ಕೆ ಸಂಬಂಧಪಟ್ಟಂತಂದರೆ ಇಲ್ಲಿ ಅಣುಸ್ಥಾವರಗಳೇನಿರುತ್ತೆ, ಸೊ ಇವುಗಳ ಸ್ಥಾವರಗಳ ನಿರ್ಮಾಣವನ್ನು ಹಾಗೂ ಅವುಗಳ ನಿರ್ವಹಣೆಯ ಜವಾಬ್ದಾರಿ ಇವುಗಳಿಗೆ ವಹಿಸಲಾಗಿತ್ತು. ಸೊ ಯಾಕಂತಂದ್ರೆ ಈ ಒಂದು ಪರಮಾಣು ವಿದ್ಯುತ್ ಕ್ಷೇತ್ರ ಅನ್ನುವಂಥದ್ದು ಈ ಎರಡು ಒಂದು ಇಲಾಖೆಗಳಿಗೆ ನೀಡಲಾಗಿತ್ತು ಅಂತಂದರೆ ರಾಷ್ಟ್ರದ ಭದ್ರತೆಯ ದೃಷ್ಟಿಯಿಂದ, ರಾಷ್ಟ್ರದ ಭದ್ರತಾ. ಸೊ ಇಲ್ಲಿ ಪರಮಾಣು ಸೋರಿಕೆ ಅನ್ನುವಂಥದ್ದು ಅಥವಾ ವಿಕಿರಣ ಸೋರಿಕೆ ಅನ್ನುವಂಥದ್ದು ತುಂಬ ಏನಂತಂದರೆ ಡೇಂಜರಸ್ ಆಗಿರುವಂಥದ್ದು, ಅಪಾಯಕಾರಿ ಆಗಿರುವಂಥದ್ದು. ಹಾಗಾಗಿ ಅಪಘಾತದ ಭೀತಿಯಿಂದಾಗಿ ಇದು ಸಂಪೂರ್ಣವಾಗಿ ಇಲ್ಲಿಯವರೆಗೆ ಸರ್ಕಾರದ ನಿಯಂತ್ರಣ ಹಾಗೂ ರಹಸ್ಯತೆಯಿಂದ ಕೂಡಿದ್ದ ಕ್ಷೇತ್ರವಾಗಿದ್ದು ಇದನ್ನು ಅಣುಶಕ್ತಿ ಇಲಾಖೆ ಮತ್ತು ಈ NPCILಗಳಿಗೆ ಮಾತ್ರ ಕಾರ್ಯಾಚರಣೆಗೆ ಒಳಪಟ್ಟಿತ್ತು. ಸೊ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ವಿದ್ಯುತ್ ಬೇಡಿಕೆ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಸೊ ಬಿಕಾಸ್ ಆಫ್ ಕೈಗಾರೀಕರಣ, ನಗರೀಕರಣ ಹಾಗೂ ಡಿಜಿಟಲ್ ಒಂದು ಆರ್ಥಿಕತೆಯಿಂದ ಏನಾಗ್ತಾ ಇದೆ, ಇಲ್ಲಿ ವಿದ್ಯುತ್ ಬೇಡಿಕೆ ಹೆಚ್ಚಾಗ್ತಾ ಇದೆ. ಸೊ ಹೀಗಾಗಿ ಇನ್ನೂ ಕೂಡ ಇಲ್ಲಿ ವಿದ್ಯುತ್ ಪೂರೈಕೆ ಸರಿಯಾಗಿ ಆಗ್ತಾ ಇಲ್ಲ. ಸೊ ಹೀಗಾಗಿ ಇದರೊಟ್ಟಿಗೆ ಕಾರ್ಬನ್ ಕಡಿತದ ಒತ್ತಡ ಕೂಡ ಇದೆ. ಸೊ ಏನಿವಾಗ ಜಾಗತಿಕವಾಗಿ ಮಾಲಿನ್ಯ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ, ಅದನ್ನು ಕಡಿಮೆ ಮಾಡಬೇಕಾಗಿದೆ. ಕಾರ್ಬನ್ ಹೊರಸೂಸುವಿಕೆ ಅನ್ನುವಂಥದ್ದು ಕಡಿಮೆ ಆಗಬೇಕಾಗಿದೆ. ಸೊ ಇದರೊಟ್ಟಿಗೆ ಭಾರತದ ಒಂದು ಟಾರ್ಗೆಟ್ ಇದೆ ಏನಂತಂದರೆ ಅಣುಶಕ್ತಿ ಗುರಿ, ಅಂದರೆ ಈ ಪರಮಾಣುವಿನಿಂದ 100 ಗಿಗಾವ್ಯಾಟ್ ವಿದ್ಯುತ್ತನ್ನು 2047ರಿಗೆ ಉತ್ಪಾದಿಸುವಂಥ ಗುರಿಯನ್ನು ಹೊಂದಿದೆ. ಸೊ ಈ ಒಂದು ದೃಷ್ಟಿಯಿಂದ ಏನು ಮಾಡಿದೆ ಅಂತಂದರೆ ಒಂದು ಹೊಸ ಮಸೂದೆ, ಶಾಂತಿ ಮಸೂದೆಯನ್ನು ಇಲ್ಲಿ ತರಲಿಕ್ಕೆ ಹೊರಟಿದೆ ಕೇಂದ್ರ ಸರ್ಕಾರ.
ಎಸ್, ಹಾಗಿದ್ರೆ ಈ ಶಾಂತಿ ಮಸೂದೆಯ ಅರ್ಥ ಮತ್ತು ಉದ್ದೇಶವನ್ನು ನಾವಿವಾಗ ತಿಳ್ಕೊಳ್ಳೋಣ. ಸೊ ಇಲ್ಲಿ ಶಾಂತಿ ಅಂತಂದರೆ ಶಾಂತಿ, ಸಸ್ಟೈನೇಬಲ್ ಹಾರ್ನೆಸಿಂಗ್ ಆ್ಯಂಡ್ ಅಡ್ವಾನ್ಸ್ಮೆಂಟ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಹೇಳಿ. ಎಸ್, ಸೊ ಹಾಗಿದ್ರೆ ಇದರ ಉದ್ದೇಶ ಏನು ಅನ್ನೋದು ನೋಡೋಣ. ಸೊ ಈ ಮೂಲಕ ಇದು ಅಣುಶಕ್ತಿ ಕ್ಷೇತ್ರದಲ್ಲಿ ಏನು ಮಾಡುತ್ತೆ, ಖಾಸಗಿ ಮತ್ತು ವಿದೇಶಿ ಹೂಡಿಕೆಗೆ ಉತ್ತೇಜನವನ್ನು ನೀಡುತ್ತೆ. ಎಸ್, ನೋಡಿ, ಈ ಹಿಂದೆ ಇದು ಸಂಪೂರ್ಣವಾಗಿ ಒಂದು ಸರ್ಕಾರದ ನಿಯಂತ್ರಣದಲ್ಲಿ ಇರುವಂಥ ಒಂದು ಕ್ಷೇತ್ರವನ್ನು ಏನು ಮಾಡ್ತಾ ಇದೆ ಅಂತಂದರೆ, ಈ ಒಂದು ಮಸೂದೆಯ ಮೂಲಕ ಖಾಸಗಿ ಮತ್ತು ವಿದೇಶಿ ಹೂಡಿಕೆಗೆ ಏನು ಮಾಡ್ತಾ ಇದೆ, ಇಲ್ಲಿ ಅವಕಾಶವನ್ನು ನೀಡ್ತಾ ಇದೆ. ಸೊ ಈ ಮೂಲಕ ದೇಶದ ಇಂಧನ ಕ್ಷೇತ್ರದ ಇಂಧನ ಭದ್ರತೆ ಮತ್ತು ಸ್ವಚ್ಛ ಇಂಧನದ ಗುರಿಯನ್ನು ಈ ಒಂದು ಮಸೂದೆಯಲ್ಲಿ ಹೊಂದಲಾಗಿದೆ. ಹಾಗಿದ್ರೆ ಈ ಒಂದು ಮಸೂದೆಯ ಪ್ರಮುಖ ವೈಶಿಷ್ಟ್ಯಗಳು ಅಥವಾ ಕೀ ಪ್ರೊವಿಷನ್ಸ್ ಏನು ಅನ್ನೋಂಥದ್ದು ನೋಡೋಣ. ಎಸ್, ಸೊ ಈ ಒಂದು ಮಸೂದ ಈ ಹಿಂದೆ ಇರುವಂಥ ಅಣುಶಕ್ತಿ ಕಾಯ್ದೆ 1962 ರದ್ದು ಮಾಡುತ್ತೆ, ಹಾಗೂ ನಾಗರಿಕ ಅಣುಹಾನಿ ಹೊಣೆಗಾರಿಕೆ ಕಾಯ್ದೆ 2010 ಕಾಯ್ದೆನ ಜಾರಿಗೆ ತರಲಾಗಿತ್ತು. ಇದನ್ನು ಕೂಡ ಇಲ್ಲಿ ಏನು ಮಾಡುತ್ತೆ, ರದ್ದನ್ನು ಮಾಡುತ್ತೆ. ಹಾಗೆ ಈ ಒಂದು ಪರಮಾಣು ವಿದ್ಯುತ್ ಕ್ಷೇತ್ರ ಏನಿದೆ ಇದರಲ್ಲಿ ಹೂಡಿಕೆಯನ್ನು ಅಂದರೆ ವಿದೇಶಿ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ನೇರ ಹೂಡಿಕೆಯ ಒಂದು ಮಿತಿಯನ್ನು ಏನು ಮಾಡುತ್ತೆ, ಈ ಹಿಂದೆ 74% ಇತ್ತು, ಅದನ್ನು ಇವಾಗ 100%ಗೆ ಸಂಪೂರ್ಣವಾಗಿ ಅವರಿಗೆ ಇದನ್ನು ಹೂಡಿಕೆಗೆ ಅವಕಾಶವನ್ನು ಇಲ್ಲಿ ತೆರೆದಿಡಲಾಗಿದೆ. ಸೊ ಈ ಮೂಲಕ ಇದು ದೇಶೀಯ ಮತ್ತು ವಿದೇಶಿ ಖಾಸಗಿ ವಲಯಕ್ಕೆ ಏನು ಮಾಡುತ್ತೆ, ಹೂಡಿಕೆಗೆ ಅವಕಾಶವನ್ನು ನೀಡುತ್ತೆ ಈ ಒಂದು ಮಸೂದ. ಎಸ್, ಸೊ ಇಲ್ಲಿ ಸಣ್ಣ ಒಂದು ಮಾಡ್ಯುಲರ್ ರಿಯಾಕ್ಟರ್ಗಳಂತ ಬರುತ್ತೆ. ಸೊ ಇವುಗಳ ಅಭಿವೃದ್ಧಿಗೆ ಏನು ಮಾಡುತ್ತೆ, ಒತ್ತನ್ನು ನೀಡುತ್ತೆ. ಹಾಗಿದ್ರೆ ಈ ಒಂದು ಮಸೂದೆಯನ್ನು ಇಂಟ್ರೊಡ್ಯೂಸ್ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರದ ವಾದ ಏನು, ಯಾಕೆ ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದೆ ಅನ್ನೋದು ನೋಡೋಣ. ಗವರ್ಮೆಂಟ್ ಆರ್ಗ್ಯುಮೆಂಟ್ಸ್ ಏನು ಅನ್ನುವಂಥದ್ದು. ಎಸ್, ಸೊ ಇಲ್ಲಿ ಪರಮಾಣು ವಿದ್ಯುತ್ ಅನ್ನುವಂಥದ್ದು ಏನಂತಂದರೆ ಇದರಿಂದ ಪಡೆಯುವಂಥ ಪರಮಾಣು ವಿದ್ಯುತ್ ಏನಾಗಿರುತ್ತೆ, 24x7 ಆಗಿರುತ್ತೆ. ಸೊ ಹೀಗಾಗಿ ಇದರೊಟ್ಟಿಗೆ ಇದು ಕಾರ್ಬನ್ ರಹಿತ ಇಂಧನ ಇರುತ್ತೆ, ಅಂದರೆ ಇದರಿಂದ ಕಾರ್ಬನ್ ಹೊರಸೂಸೋದಿಲ್ಲ, ಅಂದರೆ ಇದು ಒಂದು ರೀತಿ ಪರಿಸರಕ್ಕೆ ತುಂಬ ಉಪಯುಕ್ತವಾಗಿರುವಂಥ ಒಂದು ವಿದ್ಯುತ್ ಆಗಿರುತ್ತೆ. ಹಾಗೆ ಇದು ಭಾರಿ ಬಂಡವಾಳ ಅಗತ್ಯ. ಸೊ ಖಾಸಗಿ ಹೂಡಿಕೆ ಅನಿವಾರ್ಯ. ಅಂದ್ರೆ ಇಲ್ಲಿ ಏನು ಹೇಳಲಿಕ್ಕೆ ಹೊರಟಿದೆ ಅಂತಂದ್ರೆ, ಸೊ ಇಲ್ಲಿ ಪರಮಾಣು ರಿಯಾಕ್ಟರ್ಗಳನ್ನ ಸ್ಥಾಪನೆ ಮಾಡಬೇಕಾದ್ರೆ ಅಂದರೆ ಸ್ಥಾವರಗಳೇನಿರುತ್ತೆ ಅಥವಾ ರಿಯಾಕ್ಟರ್ಗಳೇನಿರುತ್ತೆ, ಸೊ ಇವುಗಳ ಸ್ಥಾಪನೆಗೆ ಏನಾಗತ್ತೆ, ತುಂಬ ಒಂದು ಲಕ್ಷಾಂತರ ಕೋಟಿ ರೂಪಾಯಿ ಬೇಕಾಗತ್ತೆ. ಕೇವಲ ಒಂದು ಅಣುಸ್ಥಾವರನ ಇಲ್ಲಿ ನಿರ್ಮಾಣ ಮಾಡಬೇಕಾದ್ರೆ ಲಕ್ಷಾಂತರ ಕೋಟಿ ರೂಪಾಯಿ ಹಣ ಬೇಕಾಗತ್ತೆ. ಸೊ ಇದು ಸರ್ಕಾರದ ಮೇಲೆ ಏನಾಗುತ್ತೆ, ಒಂದು ಹೊರೆಯಾಗಿ ಪರಿಣಮಿಸುತ್ತೆ. ಯಾಕೆಂತಂದರೆ ಸರ್ಕಾರ ತನ್ನ ಒಂದು ಹಲವಾರು ಕಲ್ಯಾಣ ಯೋಜನೆಗಳಿಗೂ ಕೂಡ ಹಣವನ್ನು ವಹಿಸಬೇಕಾಗತ್ತೆ. ಸೊ ಇದರೊಟ್ಟಿಗೆ ಸರ್ಕಾರದ ಒಂದು ಸಾಲವು ಕೂಡ ಹೆಚ್ಚಾಗಿರುವಂಥ ಕಾರಣಕ್ಕಾಗಿ ಇಂತಹ ಒಂದು ಬೃಹತ್ ಹೂಡಿಕೆ ಈ ಒಂದು ಕ್ಷೇತ್ರದಲ್ಲಿ ಸರ್ಕಾರದಿಂದ ಕಷ್ಟ ಸಾಧ್ಯ ಆಗಿರುತ್ತೆ. ಸೊ ಹೀಗಾಗಿ ಹಣದ ಅವಶ್ಯಕತೆ ಅನ್ನುವಂಥದ್ದು ಖಾಸಗಿ ಹೂಡಿಕೆಯಿಂದ ಬಂದರೆ ಅದು ಸರ್ಕಾರಕ್ಕೆ ಇನ್ನೂ ಏನಾಗಲಿದೆ, ಅನುಕೂಲವಾಗತ್ತೆ ಅನ್ನುವಂಥದ್ದು ಸರ್ಕಾರದ ವಾದ ಆಗಿದೆ. ಸೊ ಇದರೊಟ್ಟಿಗೆ ವಿದೇಶಿ ತಂತ್ರಜ್ಞಾನದ ಸುರಕ್ಷತೆ ಮತ್ತು ವೆಚ್ಚ ದಕ್ಷತೆ. ಸೊ ಇಲ್ಲಿ FDI ಅಂತಂದರೆ ವಿದೇಶಿ ನೇರ ಹೂಡಿಕೆಗೆ ಅವಕಾಶವನ್ನು ನೀಡಿದರೆ ಇಲ್ಲಿ ಹಣದ ಹೂಡಿಕೆಯೊಂದಿಗೆ ಏನಾಗ್ಬೋದು ಅಂತಂದರೆ ಇಲ್ಲಿ ತಂತ್ರಜ್ಞಾನವು ಕೂಡ ಬರಬಹುದು ಅನ್ನುವಂಥದ್ದು ಸರ್ಕಾರದ ಒಂದು ನಿಲುವಾಗಿದೆ. ಹಾಗೆ ಇಲ್ಲಿ ಉದ್ಯೋಗ ಸೃಷ್ಟಿ ಕೂಡ ಆಗತ್ತೆ. ಭಾರತದಲ್ಲಿ ಹಲವಾರು ಒಂದು ಉದ್ಯೋಗ ಕೂಡ ಸೃಷ್ಟಿ ಆಗುತ್ತೆ. ಆ ಮೂಲಕ ಇಲ್ಲಿ ಕೈಗಾರಿಕೆಗಳು ಬೆಳವಣಿಗೆ ಹೊಂದುತ್ತೆ ಅನ್ನುವಂಥದ್ದು. ಹಾಗೆ ಹವಾಮಾನ ಬದಲಾವಣೆ ವಿರುದ್ಧದ ಹೋರಾಟಕ್ಕೆ ಸಹಾಯ ಕೂಡ ಆಗುತ್ತೆ. ಯಾಕಂತಂದರೆ ಇದರಿಂದ ಯಾವುದೇ ರೀತಿಯ ಒಂದು ಕಾರ್ಬನ್ ಅನ್ನುವಂಥದ್ದು ಉತ್ಸರ್ಜನೆ ಆಗೋದಿಲ್ಲ ಅಥವಾ ಎಮಿಷನ್ ಆಗೋದಿಲ್ಲ ಅನ್ನುವಂಥದ್ದು. ಸೊ ಈ ಒಂದು ಪರಮಾಣು ವಿದ್ಯುತ್ ಕ್ಷೇತ್ರಕ್ಕೆ ಬಜೆಟ್ ಮತ್ತು ಹಲವಾರು ಒಂದು ಪಾಲಿಸಿಗಳನ್ನು ಕೂಡ ಮಾಡಲಾಗಿದೆ. ಅಂದರೆ ಬಜೆಟ್ನಲ್ಲಿ ಇವುಗಳಿಗೆ ಸಂಬಂಧಪಟ್ಟಂತೆ ಈ ಹಿಂದಿನ ಬಜೆಟ್ನಲ್ಲಿ ಇದಕ್ಕೆ ವಿಕಸಿತ ಭಾರತಕ್ಕಾಗಿ ಅಣುಶಕ್ತಿ ಮಿಷನ್ ಕೂಡ ಘೋಷಣೆಯನ್ನು ಮಾಡಲಾಗಿತ್ತು ಈ ಹಿಂದಿನ ಬಜೆಟಲ್ಲಿ. ಹಾಗೆ ಈ SMR ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಗಳ ಒಂದು ಸಂಶೋಧನೆಗೆ 20,000 ಕೋಟಿ ಅನುದಾನವನ್ನು ಕೂಡ ಈ ಹಿಂದಿನ ಬಜೆಟ್ನಲ್ಲಿ ಮೀಸಲಿಡಲಾಗಿತ್ತು. ಹಾಗೆ ಇಲ್ಲಿ ಒಂದು ಟಾರ್ಗೆಟನ್ನು ಹಾಕ್ಕೊಂಡಿದ್ದಾರೆ, ಏನು ಅಂತಂದರೆ 2033ರೊಳಗೆ ಕನಿಷ್ಠ 5 ದೇಶೀಯ SMRಗಳನ್ನ
ಸ್ಥಳೀಯವಾಗಿ ದೇಶೀಯವಾಗಿ ಅವುಗಳನ್ನ ಅಭಿವೃದ್ಧಿಪಡಿಸಬೇಕಾ ಅನ್ನುವಂಥದ್ದು. ಹಾಗೆ ಏನು ಇವಾಗ 2047 ವೇಳೆಗೆ, ಸೊ 2047 ವೇಳೆಗೆ 100 ಗಿಗಾವ್ಯಾಟ್ ಅಣುಶಕ್ತಿ ಗುರಿ ಏನಿದೆ, ಈ ಅಣುಶಕ್ತಿ ಗುರಿಯಲ್ಲಿ 100 ಗಿಗಾವ್ಯಾಟ್ ವಿದ್ಯುತ್ ಒಂದು ಗುರಿಯಲ್ಲಿ, ಇದರಿಂದ ಈ ಒಂದು ಗುರಿಯಲ್ಲಿ 50% ಪಾಲು ಏನಾಗಲಿದೆ ಈ NPCILನಿಂದಲೇ ಬರಲಿದೆ ಅನ್ನುವಂಥದ್ದು. ಹಾಗೆ ಈ ಪರಮಾಣು ಶಕ್ತಿಯ ಲಾಭಗಳೇನು ಅನ್ನುವಂಥದ್ದನ್ನು ನೋಡೋಣ. ಸೊ ಇದರಿಂದ ಕಾರ್ಬನ್ ಉತ್ಸರ್ಜನೆ ಅನ್ನುವಂಥದ್ದು, ಕಾರ್ಬನ್ ಉತ್ಸರ್ಜನೆ ಮೀನ್ಸ್ ಎಮಿಷನ್ ಅಂತ ಹೇಳಿ, ಅಂದರೆ ಹೊರಸೂಸುವುದು ಅಂತ, ಅಂದರೆ ಇದರಿಂದ ಕಡಿಮೆ ಕಾರ್ಬನ್ ಏನಾಗುತ್ತೆ ಹೊರಸೂಸುತ್ತೆ. ಸೊ ಇದು ಪರಿಸರದ ಮೇಲೆ ಕಡಿಮೆ ಒಂದು ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ಕಂಟಿನ್ಯೂಸ್ ಯಾವ ರೀತಿ ಇರುತ್ತೆ ಅಂದರೆ ಬೇಸ್ ಲೋಡ್ ಪವರ್ ಅಂತಂದರೆ ಸ್ಥಿರ ವಿದ್ಯುತ್ ಇರುತ್ತೆ, ಅಂದರೆ ಇಲ್ಲಿ ಫ್ಲಕ್ಚುಯೇಷನ್ ಆಗೋದಿಲ್ಲ, ಏರಿಳಿತ ಆಗೋದಿಲ್ಲ ಇಲ್ಲಿ. ಸೊ ಇಲ್ಲಿ ಸ್ಥಿರವಾಗಿರುವಂಥ ವಿದ್ಯುತ್ ಇದರಿಂದ ಪೂರೈಕೆ ಆಗತ್ತೆ. ಹಾಗೆ ದೀರ್ಘಾವಧಿಯ ಇಂಧನ ಭದ್ರತೆ, ಸೊ ಇದರಿಂದ ಏನಾಗುತ್ತೆ ದೀರ್ಘಕಾಲದವರೆಗೆ ಏನಾಗುತ್ತೆ ಇಂಧನ ಅನ್ನುವಂಥದ್ದು, ಅಂದರೆ ಇಲ್ಲಿ ಇಂಧನ ಅಂತಂದರೆ ವಿದ್ಯುತ್ ಅಂತ, ಸೊ ವಿದ್ಯುತ್ ಏನಾಗುತ್ತೆ ಲಭ್ಯ ಆಗತ್ತೆ ಅನ್ನುವಂಥದ್ದು. ಸೊ ಹೀಗಾಗಿ ಇದು ನವೀಕರಿಸಬಹುದಾದಂಥ ಇಂಧನಕ್ಕೆ ಏನಾಗುತ್ತೆ ಒಂದು ಪೂರಕ ಆಯ್ಕೆ ಇದಾಗಿರುತ್ತೆ. ಹಾಗೆ ಇಲ್ಲಿ ಆತಂಕಗಳೇನು ಈ ಒಂದು ಪರಮಾಣು ವಿದ್ಯುತ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಂತಂದ್ರೆ, ಸೊ ಇಲ್ಲಿ ಅಣು ಅಪಘಾತದ ಹೊಣೆಗಾರಿಕೆ ಸ್ಪಷ್ಟವಲ್ಲ. ಸೊ ಅಂದರೆ ಇದರ ಅರ್ಥ ಇಲ್ಲಿ ಈ ಪರಮಾಣುಗಳಿಂದ ಏನಾದರೂ ಅಪಘಾತಗಳಾದರೆ, ಪರಮಾಣು ಅಪಘಾತಗಳಂತಂದರೆ ಇಲ್ಲಿ ಈ ವಿಕಿರಣ ಸೋರಿಕೆ ಆದರೆ ಇದರಿಂದ ಆಗುವಂಥ ಅನಾಹುತಗಳಿಗೆ ಯಾರು ಹೊಣೆ ಅನ್ನುವಂಥದ್ದು ಇದರ ಕುರಿತು ಈ ಒಂದು ಮಸೂದೆಯಲ್ಲಿ ಸ್ಪಷ್ಟತೆ ಇಲ್ಲ ಅನ್ನುವಂಥದ್ದು. ಸೊ ಇದು ವಿರೋಧ ಅಥವಾ ಆತಂಕಕ್ಕೆ ಕಾರಣವಾಗಿರುವಂಥದ್ದು. ಹಾಗೆ ಇಲ್ಲಿ ಉಪಕರಣ ಪೂರೈಕೆದಾರರ ಹೊಣೆಗಾರಿಕೆ ತೆಗೆದು ಹಾಕಲಾಗಿದೆ. ಎಷ್ಟು ನಾವು ಈ ಹಿಂದೆ ನೋಡಿದ್ದೀವಿ 2 ಕಾಯ್ದೆಗಳನ್ನ ಇದು ರದ್ದುಪಡಿಸ್ತಾ ಇದೆ ಅಂತ ಹೇಳಿ. ಸೊ ಅದರಲ್ಲಿ ಏನು 2010 ಕಾಯ್ದೆಯನ್ನು ಕೂಡ ಇದು ರದ್ದನಗೊಳಿಸ್ತಾ ಇದೆ. ಸೊ ಈ 2010 ಒಂದು ಕಾಯ್ದೆಯಲ್ಲಿ ಏನು ಹೇಳಲಾಗಿತ್ತು ಅಂತಂದ್ರೆ, ಈ ಒಂದು ಹೊಣೆಗಾರಿಕೆಗೆ ಸಂಬಂಧಪಟ್ಟಂತ, ಅಂದರೆ ಪರಮಾಣು ಅಪಘಾತ ಆದಂಥ ಸಂದರ್ಭದಲ್ಲಿ ಅದರ ಹೊಣೆಯನ್ನು ಯಾರು ಹೊರಬೇಕು ಅನ್ನೋಂತಂದರೆ ಈ ಒಂದು ಕಾಯ್ದೆಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿತ್ತು. ಸೊ ಈ ಒಂದು ಕಾಯ್ದೆಯ ಪ್ರಕಾರ ಯಾರು ಸ್ಥಾವರಗಳನ್ನು ನಿರ್ವಹಣೆಯನ್ನು ಮಾಡ್ತಾ ಇರ್ತಾರೆ, ನಿರ್ವಹಣೆಯನ್ನು ಮಾಡುವಂಥ ಸಂಸ್ಥೆ, ಸೊ ಇದರೊಟ್ಟಿಗೆ ಈ ಒಂದು ಸ್ಥಾವರಗಳಿಗೆ ಅಥವಾ ಈ ಒಂದು ಕಂಪನಿಗೆ ಇಲ್ಲಿ ಉಪಕರಣಗಳನ್ನ ಯಾರು ಪೂರೈಕೆನ ಮಾಡ್ತಾರೆ, ಉಪಕರಣ ಪೂರೈಕೆದಾರರು ಈ ಇಬ್ಬರನ್ನು ಏನು ಮಾಡಲಾಗಿತ್ತು ಇಲ್ಲಿ ಹೊಣೆಗಾರರನ್ನಾಗಿ ಏನಾದರೂ ಅವಘಡಗಳಾದರೆ ಸೊ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಇವರುಗಳು ಈ ಹಿಂದೆ ನೀಡಬೇಕಾಗಿತ್ತು. ಆದರೆ ಇಲ್ಲಿ ಈ ರೀತಿ ಹೊಣೆಗಾರಿಕೆಯ ಒಂದು ಅಂಶವನ್ನು ಇದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿಲ್ಲ ಅನ್ನುವಂಥದ್ದು. ಹಾಗೆ ಇದು ಸಾರ್ವಜನಿಕರ ಮೇಲೆ ಏನಾಗುತ್ತೆ ಪರಿಹಾರದ ಮೇಲೆ ಹೊರೆ ಬೀಳುವಂಥ ಅಪಾಯ ಆಗತ್ತೆ. ಅಂದರೆ ಇವರು ಇದಕ್ಕೆ ಪರಿಹಾರವನ್ನು ಕೊಡದಿದ್ರೆ ಅದೇನಾಗುತ್ತೆ ಸಾಮಾನ್ಯವಾಗಿ ಸಾರ್ವಜನಿಕರ ಮೇಲೆ ಏನು ಬೀಳುತ್ತೆ ಇದರ ಹೊರೆ ಬೀಳುತ್ತೆ ಅನ್ನುವಂಥದ್ದು. ಹಾಗೆ ಇಲ್ಲಿ ರೇಡಿಯೋ ಆ್ಯಕ್ಟಿವ್ ತ್ಯಾಜ್ಯ ನಿರ್ವಹಣೆಗೆ ಸ್ಪಷ್ಟವಾದಂಥ ಚೌಕಟ್ಟು ಇಲ್ಲಿ ಇಲ್ಲ ಅನ್ನುವಂಥದ್ದು. ಹಾಗೆ ಭೋಪಾಲ್ ಅನಿಲ ದುರಂತದ ಅನುಭವದ ಪಾಠ. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟ್ರಾಜಿಡಿ. ಭೋಪಾಲ್ ಅನಿಲ ದುರಂತ ಬರುತ್ತಾ ಏನು ಅಂತಂದರೆ, ಇದು ಮಿಥೈಲ್ ಐಸೋಸೈನೈಡ್ ಅನಿಲ ಏನಾಗುತ್ತೆ ಸೋರಿಕೆ ಆಗತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಒಂದು ಅಪಘಾತ ಈ ಒಂದು ಸಂದರ್ಭದಲ್ಲಿ ಆಗಿರುತ್ತೆ, ಈ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಯಾರು ಕೊಡಬೇಕು ಹಾಗೆ ಎಷ್ಟು ಕೊಡಬೇಕು ಅನ್ನುವಂಥದ್ದು ಉಲ್ಲೇಖ ಇರೋದಿಲ್ಲ. ಸೊ ಹೀಗಾಗಿ ಏನಾಗುತ್ತೆ ಈ ಒಂದು ಭೋಪಾಲ್ನಲ್ಲಿರುವ ಈ ಯೂನಿಯನ್ ಕಾರ್ಬೈಡ್ ಕಂಪ್ನಿ ಏನಿತ್ತು, ಸೊ ಇದು ಏನು ಮಾಡುತ್ತೆ ಅಂತಂದರೆ ಇಲ್ಲಿ ಪರಿಹಾರವನ್ನು ಕೊಡಲಿಕ್ಕೆ ಹಿಂದೇಟನ್ನು ಹಾಕತ್ತೆ. ಸೊ ಅದು ಏನಾಗುತ್ತೆ ಅಂತಿಮವಾಗಿ ಅದು ನ್ಯಾಯಾಲಯವೇ ಬರಬೇಕಾಗತ್ತೆ ಪರಿಹಾರವನ್ನು ಕೊಡಿಸಲಿಕ್ಕೆ. ನ್ಯಾಯಾಲಯ ಹೇಳಿದ ಮಾತ್ರಕ್ಕೆ ಅದೇನು ಮಾಡುತ್ತೆ ಅಂತಿಮವಾಗಿ ಕೇವಲ ಏನು ಮಾಡುತ್ತೆ 720 ಕೋಟಿಯಷ್ಟು ಹಣವನ್ನು ಏನು ಮಾಡುತ್ತೆ ಪರಿಹಾರದ ರೂಪದಲ್ಲಿ ನೀಡುತ್ತೆ.
ಸೊ ಇದರಿಂದ ಪಾಠವನ್ನು ಕಲಿಯಬೇಕಾಗಿರುವಂಥದ್ದು. ಇನ್ನು ರಾಷ್ಟ್ರ ಭದ್ರತಾ ಚಿಂತನೆಗಳು ಯಾವ ರೀತಿ ಇದೆ ಅಂತಂದರೆ, ಇಲ್ಲಿ ಅಣು ತಂತ್ರಜ್ಞಾನ ಅನ್ನುವಂಥದ್ದು ತುಂಬ ಸಂವೇದನಾಶೀಲ ಕ್ಷೇತ್ರ ಆಗಿದೆ. ಹಾಗೆ ಇಲ್ಲಿ ಸಂಶೋಧನೆ, ಇಂಧನ ಚಕ್ರ, ಡೇಟಾ ಭದ್ರತೆ ಪ್ರಶ್ನೆಗಳಲ್ಲಿ ಹುಟ್ಟಾಕತ್ತೆ. ವಿದೇಶಿ ಕಂಪನಿಗಳ ಭಾಗವಹಿಸುವಿಕೆಯಿಂದ ಸ್ವಾಯತ್ತತೆಗೆ ಧಕ್ಕೆ ಉಂಟಾಗತ್ತೆ. ಹಾಗೆ ಸ್ವದೇಶಿ ನಿಯಂತ್ರಣ ತತ್ವ ದುರ್ಬಲವಾಗುವಂಥ ಸಾಧ್ಯತೆ ಇಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಇದರೊಟ್ಟಿಗೆ ಇದು ಪರಿಸರ ಮತ್ತು ಸಾಮಾಜಿಕದ ಮೇಲೆ ಯಾವ ರೀತಿ ಈ ಪರಮಾಣು ವಿದ್ಯುತ್ ಕ್ಷೇತ್ರ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು. ಸೊ ಇದು ಕರಾವಳಿ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ಥಾವರ. ಅಂದರೆ ಇದನ್ನು ಹೆಚ್ಚಾಗಿ ಎಲ್ಲಿ ಸ್ಥಾಪನೆ ಮಾಡಲಾಗುತ್ತೆ ಅಂದರೆ, ನೀರಿನ ಮೂಲಗಳು ಎಲ್ಲಿ ಸಮೀಪ ಇರುತ್ತೆ ಅಲ್ಲಿ ಇವುಗಳನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಯಾಕಂತಂದರೆ ಇದಕ್ಕೆ ಬೃಹತ್ ಪ್ರಮಾಣದ ಏನು ಇವಾಗ ಈ ಸ್ಥಾವರಗಳೇನಿರುತ್ತೆ ಅವುಗಳ ಕೂಲಿಂಗ್ ಪರ್ಪಜಿಗಾಗಿ ಬೃಹತ್ ಪ್ರಮಾಣದ ವಾಟರ್ಗಳು ನೀರು ಬೇಕಾಗಿರುತ್ತೆ. ಸೊ ಹೀಗಾಗಿ ಇದು ಗ್ರಾಮೀಣ ಪ್ರದೇಶದಲ್ಲಿ ಸ್ಥಾವರಗಳ ನಿರ್ಮಾಣ ಆಗೋದ್ರಿಂದ ಅಲ್ಲಿ ಅಪಾಯವಾಗುವಂಥ ಒಂದು ಸಂಭವನೀಯತೆ ಹೆಚ್ಚಿರುತ್ತೆ. ಹಾಗೆ ಎಷ್ಟೋ ಇಲ್ಲಿ ಸ್ಥಾವರಗಳನ್ನ ನಿರ್ಮಾಣ ಮಾಡಬೇಕಂದ್ರೆ ಬೃಹತ್ ಪ್ರಮಾಣದ ಒಂದು ಭೂಮಿಯ ಲಭ್ಯತೆ ಬೇಕಾಗತ್ತೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಜನರ ಸ್ಥಳಾಂತರ ಕೂಡ ಆಗತ್ತೆ. ಸೊ ಆ ನಂತರದಲ್ಲಿ ಅವರ ಒಂದು ಪುನರ್ವಸತಿ ಸಮಸ್ಯೆಯನ್ನು ಕೂಡ ಇದು ಸೃಷ್ಟಿಸತ್ತೆ. ಹಾಗೆ ಇದು ಸಮುದ್ರ ಜಲ ಸಂಪತ್ತಿನ ಮೇಲೆ ಏನಾಗುತ್ತೆ ಪರಿಣಾಮ ಬೀರುತ್ತೆ. ಯಾವ ರೀತಿ ಅಂತಂದರೆ, ಇಲ್ಲಿ ಬಳಕೆ ಆಗಿರುವಂಥ ನೀರು ಏನಿರುತ್ತೆ ಅಂತಂದರೆ ತುಂಬ ಬಿಸಿ ನೀರಾಗಿರುತ್ತೆ. ಅಂದರೆ ಇದು ರಿಲೀಸ್ ಮಾಡುವಂಥ ನೀರು. ಸೊ ಇದು ಜಲಚರ ಜೀವಿಗಳಿಗೆ ಅಪಾಯವನ್ನು ತರುವಂಥ ಸಾಧ್ಯತೆ ಇರುತ್ತೆ. ಹಾಗೆ ವಿಕಿರಣದ ಭೀತಿ ಅಂದರೆ ಇದು ಏನು ಮಾಡುತ್ತೆ, ರೇಡಿಯೋ ಆಕ್ಟಿವ್ ಒಂದು ಅಥವಾ ವಿಕಿರಣಶೀಲ ಧಾತುಗಳೇನಿರುತ್ತೆ ಅವುಗಳು ತುಂಬ ಅಪಾಯಕಾರಿ ಆಗಿರುತ್ತೆ. ಸೊ ಹೀಗಾಗಿ ಇವು ಮಾನಸಿಕ ಮತ್ತು ಆರೋಗ್ಯ ಸಮಸ್ಯೆಗಳನ್ನ ತಂದೊಡ್ಡುತ್ತೆ. ಹಾಗೆ ಈ ವಿಕಿರಣ ತ್ಯಾಜ್ಯಗಳೇನಿರುತ್ತೆ ಅಂತಂದ್ರೆ ಇದು ಸಾವಿರಾರು ವರ್ಷ ಕೂಡ ಏನಿರುತ್ತೆ ಅಂದರೆ ಲಭ್ಯ ಇರುತ್ತೆ. ಅಂದರೆ ಇವುಗಳು ಅಷ್ಟೊಂದು ಅಪಾಯಕಾರಿಯಾಗಿರುವಂಥದ್ದು. ಸೊ ಇದರೊಟ್ಟಿಗೆ ಇಲ್ಲಿ ವಿಪಕ್ಷಗಳು ಅಂದರೆ ವಿರೋಧ ಪಕ್ಷಗಳು ಏನು ಬೇಡಿಕೆನ ಇಡ್ತಾ ಇದೆ ಅಂತಂದರೆ, ಈ ಒಂದು ಮಸೂದೆಯನ್ನು ಜಂಟಿ ಸಂಸದೀಯ ಸಮಿತಿಗೆ, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಇದನ್ನು ಒಪ್ಪಿಸಬೇಕಂತ ಹೇಳಿ ಇಲ್ಲಿ ಬೇಡಿಕೆ ನೀಡ್ತಾ ಇದೆ. ಹಾಗೆ ಇದನ್ನು ವ್ಯಾಪಕ ಸಾರ್ವಜನಿಕ ಚರ್ಚೆಗೆ ಇಡಬೇಕು ಅನ್ನುವಂಥದ್ದನ್ನು, ಹಾಗೆ ಸುರಕ್ಷತೆ ಮತ್ತು ಹೊಣೆಗಾರಿಕೆಗೆ ಸಂಬಂಧಪಟ್ಟಂಥ ಕಠಿಣ ನಿಯಮಗಳನ್ನ ಈ ಒಂದು ಮಸೂದೆಯಲ್ಲಿ ಅಳವಡಿಸಿಕೊಳ್ಬೇಕು ಅನ್ನುವಂಥದ್ದನ್ನು ಇಲ್ಲಿ ವಿಪಕ್ಷಗಳು ಬೇಡಿಕೆನ ಇಡ್ತಾ ಇದೆ. ಎಷ್ಟೋ ಲೋಕಸಭೆಯಲ್ಲಿ ಈ ಒಂದು ಮಸೂದೆಯ ಸ್ಥಿತಿಯನ್ನು ನೋಡೋದಾದರೆ, ಸೊ ಇದು ಧ್ವನಿಮತದ ಮೂಲಕ ಏನಾಗಿದೆ ಈ ಒಂದು ಮಸೂದೆ ಅಂಗೀಕಾರಗೊಂಡಿದೆ. ಸೊ ಇಲ್ಲಿ ಈ ಒಂದು ಮಸೂದೆಯ ಸಂದರ್ಭದಲ್ಲಿ ವಿಪಕ್ಷ ಏನು ಮಾಡಿದೆ ಅಂತಂದರೆ ಸಭಾತ್ಯಾಗವನ್ನು ಮಾಡಿದೆ. ಸರ್ಕಾರ ಇದನ್ನು ಸಮರ್ಥಿಸಿಕೊಂಡಿದೆ. ಯಾವ ರೀತಿ ಅಂತಂದರೆ ಇದು ಒಂದು ಮೈಲುಗಲ್ಲು ಸುಧಾರಣೆ ಅಂತ ಹೇಳಿ ತನ್ನ ನಿಲುವನ್ನು ಸಮರ್ಥಿಸಿಕೊಂಡಿದೆ. ಸೊ ಇದರೊಟ್ಟಿಗೆ ಇಲ್ಲಿ ಕಾಂಗ್ರೆಸ್ ಆಗಿರ್ಬೋದು, TMC, DMK, ಶಿವಸೇನಾ ಪಕ್ಷಗಳು ಏನು ಮಾಡಿದೆ, ಭದ್ರತಾ ಆತಂಕವನ್ನು ಈ ಒಂದು ಮಸೂದೆಯ ಕುರಿತು ವ್ಯಕ್ತಪಡಿಸಿದೆ. ಹಾಗೆ NDA ಸೊ ಇದು ಇಂಧನ ಸ್ವಾವಲಂಬನೆಗೆ ಇಂತಹ ಒಂದು ಮಸೂದೆ ಅಗತ್ಯ ಅಂತ ಹೇಳಿದೆ. ಹಾಗೆ ಹಲವಾರು ತಜ್ಞರು ಏನು ಹೇಳಿದ್ದಾರೆ, ಇಲ್ಲಿ ತ್ಯಾಜ್ಯದ ಭಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಅಪಘಾತದ ಹೊಣೆಗಾರಿಕೆ ಮುಖ್ಯ ಸಮಸ್ಯೆ ಇಲ್ಲಿ ಆಗಿದೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಸೊ ಅಂತಿಮವಾಗಿ ವೇ ಫಾರ್ವರ್ಡ್ನಲ್ಲಿ ನಾವು ಹೂಡಿಕೆ ಅಗತ್ಯ, ಇಂಥ ಒಂದು ಕ್ಷೇತ್ರದಲ್ಲಿ ಬೃಹತ್ ಪ್ರಮಾಣದ ಒಂದು ಹೂಡಿಕೆ ಅಗತ್ಯ ಆಗಿರುತ್ತೆ. ಆದರೆ ಇಲ್ಲಿ ಯಾವುದಕ್ಕೆ ನಾವು ಮೊದಲ ಆದ್ಯತೆಯನ್ನು ನೀಡಬೇಕು, ಸುರಕ್ಷತೆಗೆ ಮೊದಲ ಆದ್ಯತೆಯನ್ನು ನೀಡಬೇಕು. ಹಾಗೆ ಇಲ್ಲಿ ಸ್ಪಷ್ಟ ಹೊಣೆಗಾರಿಕೆ ವ್ಯವಸ್ಥೆಯನ್ನು ಮಾಡಬೇಕು, ಬಲಿಷ್ಠ ನಿಯಂತ್ರಣ ವ್ಯವಸ್ಥೆಗಳನ್ನ ತರಬೇಕು, ಹಾಗೆ ಪಾರದರ್ಶಕತೆ ಅನ್ನುವಂಥದ್ದು ಇರಬೇಕು, ಅದರಲ್ಲಿ ಸಾರ್ವಜನಿಕ ನಂಬಿಕೆಯನ್ನು ಹುಟ್ಟಾಕುವಂತಿರಬೇಕು, ಹಾಗೆ ಅಭಿವೃದ್ಧಿ ಹೆಸರಿನಲ್ಲಿ ಭದ್ರತೆ ಅನ್ನುವಂಥದ್ದನ್ನು ಬಲಿ ಕೊಡಬಾರ್ದು ಅನ್ನುವಂಥದ್ದು.